ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೂಡುಬಿದ್ರೆಗೆ ಬಂದಿದ್ದೇನೆ. ನಮ್ಮ ಮನೆಯ ಒಂದು ಮಿನಿ ನರ್ಸರಿ ತೋರಿಸ್ತೇನೆ. ಇದು ನೋಡಿ, ನಮ್ಮ ಮನೆಯ ಮಿನಿ ನರ್ಸರಿ. ಇದೆಲ್ಲ ಇಲ್ಲಿ ಆತ್ತೂರು ಚರ್ಚಲ್ಲಿ ಜಾತ್ರೆ ನಡೀತಾ ಉಂಟು, ಅಲ್ಲಿಂದ ತಂದಿಟ್ಟಿದ್ದಾಳೆ. ಇದೆರಡು ಇಲ್ಲಿ ಕದ್ರಿಯದಿಂದ ತಂದದ್ದು. ಸೇವಂತಿಗೆ, ಇದು ಡ್ರ್ಯಾಗನ್ ಫ್ರೂಟ್. ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ಲು 3, ಅದರದ್ದು ತೆಗೆದು ಚಿಕ್ಕ ಚಿಕ್ಕ ಹಾಕಿದ್ದಾಳೆ, ಬಂದಿದೆ. ನಾನು ಆನ್ಲೈನ್ ಇದೆಲ್ಲ ಬರುವುದಿಲ್ಲ ಅಂತ ಎನಿಸಿದ್ದೆ. ಇದನ್ನು ಈಗ ಮೇಲೆ ಹ್ಯಾಂಗ್ ಮಾಡೋದು. ಈಗ ಮೇಲೆಲ್ಲ ಹ್ಯಾಂಗ್ ಮಾಡೋದು, ಈಗ ಕೆಳಗೆ ಇಟ್ಟದ್ದು ಎಲ್ಲ ಹ್ಯಾಂಗ್ ಮಾಡಿದ್ಲು. ಇದು ಎಲ್ಲ ಆನ್ಲೈನಲ್ಲಿ ತರಿಸಿದ್ದು. ನಾನು ಬೇರೆ ಆಚೆ ಇರೋದೆಲ್ಲ ನಾನು ಸೆಕೆಂಡ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದು ನೋಡಿದ್ದು, ಇದು ಚೆನ್ನಾಗಿದೆ. ಇದೊಂದು ಚಿಕ್ಕ ಮಗು ಆಗಿದೆ, ಆರೆಂಜ್ ಕಲರ್ದು ಹೂವು ಆಗ್ತದೆ. ಸ್ನೇಕ್ಸ್, ನೋಡಿ ಬಂಟು, ನಮ್ಮ ಮನೆಯ ಸೂಪರ್ ಮ್ಯಾನ್. ಇವ ಎಂತ ಮಾಡ್ತಾನೆ ಅಂದರೆ ಮಣ್ಣು ತಿಂತಾನೆ. ಅದು ಬಿಟ್ಟರೆ ಇನ್ನೊಂದು ಪವರ್ ಅಂತ ಗೊತ್ತಾ, ಅಮ್ಮ ಮತ್ತು ತಂಗಿ ಚಂದ ಪಾಟ್ಸ್ ಎಲ್ಲ ತಂದಿಟ್ಟಿರ್ತಾರೆ ಫ್ಲವರ್ಸಿದ್ದು. ಇವ ಹೋಗಿ ಎಲ್ಲ ಎಲೆಗಳನ್ನು ಕಚ್ಚಿ, ಹೂಗಳನ್ನೆಲ್ಲ ಕಚ್ಚಿ ಬಿಸಾಡಿ ಪಾಟ್ಸ್ ಎಲ್ಲ ಹಾಳು ಮಾಡೋದು ಇವನ ಕೆಲಸ. ಮತ್ತು ಬಂತು ಈಗ ನೋಡಿ ಚಂದ ನಿದ್ರೆ ಮಾಡಿದ್ದಾನೆ. ಒಂದು ಎಕ್ಸಾಂಪಲ್ಸ್ ತೋರಿಸ್ತಾನೆ. ಇದುಂಟಲ್ಲ, ಇದು ಚಂದದ್ದು ಪಾಟ್ ಆಗಿತ್ತು, ಈಗ ಅರ್ಧರ್ಧ ಪಾಟ್ ಆಗಿದೆ. ಇದು ಇವಂದು ಕೆಲಸ. ಈಗ ನೋಡಿ ಎಷ್ಟು ಚಂದ ಮಲಗಿದ್ದಾನೆ ಬಂಟು. ಬಂಟು ನಿದ್ದೆ ನಿದ್ದೆ ನಿದ್ದೆ. ಬಂಟು ಬಾಬುದು ಡ್ಯಾಡಿಯಾ? ಡ್ಯಾಡಿಯಾ? ಗುಂಡು ಗುಡ್ಡ. The next day. ನಮ್ಮ ಮನೇಲಿ ಒಂದು ಅಮ್ಮ ಹೋಗೋ ತನಕ ರೇಡಿಯೋ ಬರ್ತಾನೆ ಇರ್ತದೆ, ಮತ್ತೆ ಆಫ್ ಮಾಡಿ ಹೋಗ್ತಾರೆ. A few moments later. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಆತ್ತೂರು ಚರ್ಚಲ್ಲಿ ಜಾತ್ರೆಗೆ ಬಂದಿದ್ದೇವೆ. ಕಾರ್ಕಳದವರಿಗೆಲ್ಲರಿಗೂ ಗೊತ್ತಿರ್ತದೆ ಆತ್ತೂರು ಚರ್ಚ್ ಹೇಗೆ ಅಂತ. ಇಲ್ಲಿ
ಈ ಜಾತ್ರೆಗೆ ಎಷ್ಟು 26 30 ತನಕ ನಡೀತದೆ. ಲಕ್ಷಾಂತರ ಜನ ಬರ್ತಾರೆ. ಇದೇನು ಚರ್ಚ್ ಜಾತ್ರೆಗೆ ಹೋಗಿದ್ದಾರೆ ಅಂತ ಎನಿಸ್ಬೇಡಿ. ಇಲ್ಲಿ ಜಾತಿ ಧರ್ಮ ಆ ಥರ ಅಲ್ಲಿ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಹಾಗೇನಿಲ್ಲ. ಇಲ್ಲಿ ಎಲ್ಲರೂ ಸಹ ಬರ್ತಾರೆ. ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ ಎಲ್ಲರೂ ಸಹ ಬರ್ತಾರೆ. ಹಾಗೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಆ್ಯಕ್ಚುಲಿ ನನ್ನ ತಂಗಿಗೆ ಮೆಡಿಕಲ್ ಕ್ಯಾಂಪ್ ಉಂಟು ಇಲ್ಲಿ, ವರ್ಷ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ಸಿಗೆಲ್ಲ ಬರಲಿಕ್ಕಿರ್ತದೆ. ಹಾಗೆ ಅವಳೊಟ್ಟಿಗೆ ಇವತ್ತು ನಾನು ಬಂದಿದ್ದೇನೆ. ನಮಗೆ ಫ್ರಂಟಿಂದ ಬಂದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ಇವಳ ID ತೋರಿಸಿ ಹಿಂದೆಯಿಂದ ಬಂದಿದ್ದೇವೆ. ಚರ್ಚ್ ಹತ್ರವೇ ಸ್ಟಾಪ್ ಇರ್ತದೆ. ಇವಾಗ ಬನ್ನಿ ಹೋಗುವ, ನಿಮಗೆ ಚರ್ಚ್ ಜಾತ್ರೆ ಹೇಗಿರ್ತದೆ ತೋರಿಸ್ತೇನೆ. ನಾವೀಗ ಹಿಂದೆ ರೋಡಿಂದ ಬಂದಿದ್ದೇವೆ. ಇದರಲ್ಲಿ ಹೇಗೆ ಅಂದರೆ ಈಗ ನಮ್ಮ ದೇವಸ್ಥಾನದಲ್ಲಿ ಕಲ್ಯಾಣಿ ಎಲ್ಲ ಇರ್ತದಲ್ಲ ಹಾಗೆ. ಬನ್ನಿ ಇಲ್ಲಿಗೆ ನಾವು ಮತ್ತೆ ಬರುವ. ಅವಳಿಗೆ ಡ್ಯೂಟಿಗೆ ಟೈಮ್ ಆಯಿತು, ನಾನಿಲ್ಲಿ ಮಾತಾಡ್ತಿದ್ದೇನೆ. ಹೋಗುವ. ನಿಮ್ಮ ಕ್ಯಾಂಪಲ್ಲಿ ನಾವಿಲ್ಲಿ ಬಂದು ಊಟ ಮಾಡುವ ಅಂತ ಅಂದ್ಕೊಂಡ್ವಿ. ಅವಳು ಬಂದ ತಕ್ಷಣ ಅವಳಿಗೆ ಡ್ಯೂಟಿ ಸ್ಟಾರ್ಟ್ ಅಂದರೆ ಬಂದ ತಕ್ಷಣ ಪೇಷಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಅಂದರೆ ಈಗ ತುಂಬ ಬಿಸಿಲಿರೋದ್ರಿಂದ ಎಲ್ಲ ತಲೆ ತಿರುಗಿ ಬೀಳ್ತಿದ್ದಾರೆ. ಹಾಗೆ ಯಾರೋ ಬಿದ್ದಿದ್ರು ಅಂತೇಳಿ ಬಂದರು ಅವರು. ಈಗ ಅವರು ಅದನ್ನು ಟ್ರೀಟ್ ಮಾಡುವಾಗ ಇನ್ನೊಬ್ಬರು ಬಂದರು, ಬಿದ್ದರು ತಲೆ ತಿರುಗಿ ಅಂತ. ಈಗ ಅಷ್ಟು ಬಿಸಿಲು ಉಂಟಲ್ಲ ಇಲ್ಲಿ, ಏನೋ ಪ್ರೇಯರ್ ಆಗ್ತಾ ಉಂಟು. ಅದಾದ ನಂತರ ಊಟ ಮಾಡಿ ಸ್ಟಾಲ್ಸ್ ಎಲ್ಲ ಸುತ್ತಲಿಕ್ಕೆ ಹೋಗುದು. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಜ್ಞಾಪನೆಯು ನಿಮ್ಮ ಸಮ್ಮುಖಕ್ಕೆ ಏರಲಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ. ಈಗೆಲ್ಲ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡೋದ್ರಿಂದ ತುಂಬ ಅಂದರೆ ಈಗ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಸ್ಪಿಟಲಿಗೆ. ಅಂದರೆ ಇವಾಗ ಗೌರ್ಮೆಂಟಲ್ಲಿ ದುಡ್ಡು ಇಲ್ಲ, ಬಟ್ ಆದರೆ ಸಹ ಹೆದರ್ತಾರೆ ಎಲ್ಲರೂ ಹೋಗಲಿಕ್ಕೆ. ಹೀಗೆ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಿದರೆ ಎಷ್ಟು ಧೈರ್ಯವಾಗಿ ಬರ್ಬೋದಲ್ಲ. ಹೀಗೆ ಎಲ್ಲ ಕಡೆ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇರಲಿ. ನಾನೀಗ ಊಟ ಮಾಡಿ ಬಂದೆ. ಊಟ ಎಲ್ಲರಿಗೆ ಸಹ ಇಲ್ಲ, ವಾಲಂಟಿಯರ್ಸಿಗೆ ಮಾತ್ರ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಡಾಕ್ಟರ್ಸಿಗೆ, ಸೆಕ್ಯೂರಿಟಿ, ಇಲ್ಲಿದ್ದು ವಾಲಂಟಿಯರ್ಸ್ ಡಿಪಾರ್ಟ್ಮೆಂಟ್ಸಿಗೆ ಇತ್ತು. ಹಾಗೆ ಊಟ ಮಾಡಿ ಬಂದೆ. ವೆಜ್ ನಾನ್ ವೆಜ್ ಅವಳಿಗೆ 6 o'clock ತನಕ ಡ್ಯೂಟಿ ಉಂಟು. ತುಂಬಾ ಬಿಸಿಲು. ಹೋಗುದು.
ಸ್ವಲ್ಪ ಹೊತ್ತು ಮೌನವಾಗಿ ರೋಗದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸುಸ್ತಾಯ್ತು ತಿರುಗಿ ಆಯಿತು ಮುಗೀತು ಕತ್ತಲಾಗ್ತಾ ಬಂತು ಹೋಗಬೇಕು ಮನೆಗೆ. ನಾನು ಸ್ಕೂಟಿಯಲ್ಲಿ ಬಂದದ್ದು ಅಮ್ಮನಿಗೆ ಗೊತ್ತಿಲ್ಲ. ಕತ್ತಲಾಗೋಷ್ಟೊತ್ತಿಗೆ ಮನೆಗೆ ಹೋಗುವ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.